2026ರ ಶ್ರೀರಾಮನವಮಿ ಮಾರ್ಚ್ 26ಕ ಅಥವಾ 27ಕ ಗೊಂದಲ ಬೇಡ. ಭದ್ರಾಚಲದ ಪಂಚಾಂಗದ ಪ್ರಕಾರ ಸರಿಯಾದ ಮುಹೂರ್ತ ಮತ್ತು ಪೂಜಾ ವಿಧಿ ಇಲ್ಲಿದೆ. ಈ ಬಾರಿ ಶ್ರೀರಾಮನವಮಿ ಶುಕ್ರವಾರ ಬಂದಿದೆ. ಲಕ್ಷ್ಮೀ ನಾರಾಯಣರ ಅನುಗ್ರಹ ಪಡೆಯಲು ನಿಮ್ಮ ಮನೆಯ ಹೊಸ್ತಿಲ ಮೇಲೆ ಈ ಒಂದು ಚಿಕ್ಕ ಗುರುತು ಹಾಕಲು ಮರೆಯಬೇಡಿ. ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಬರುವ ಮೊದಲ ಹಬ್ಬವೇ ಶ್ರೀರಾಮನವಮಿ. ಆದರೆ ಈ 2026ರಲ್ಲಿ ಮಾರ್ಚ್ 26 ಮತ್ತು ಮಾರ್ಚ್ 27 ಈ 2 ದಿನಗಳಲ್ಲಿ ನವಮಿ ತಿಥಿ ಬಂದಿದೆ. ಹಾಗಾಗಿ ಈ ವರ್ಷ ಶ್ರೀರಾಮನವಮಿಯನ್ನು ಯಾವಾಗ ಆಚರಿಸಬೇಕು ಎಂಬ ಗೊಂದಲ ಅನೇಕರಲ್ಲಿದೆ. ಹಬ್ಬವನ್ನು ಯಾವಾಗ ಆಚರಿಸಬೇಕು? ರಾಮನನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು? ಹಬ್ಬ ಬರುವ ಮೊದಲೇ ತಿಳಿದುಕೊಳ್ಳಬೇಕಾದ ನಿಯಮಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಈ ತಿಂಗಳ ಮಾರ್ಚ್ 27ನೇ ತಾರೀಕು ಶುಕ್ರವಾರದಂದು ಶ್ರೀರಾಮನವಮಿ ಹಬ್ಬ ಬಂದಿದೆ. ಈ ದಿನವೇ ಶ್ರೀರಾಮನ ಜನ್ಮದಿನ ಹಾಗೂ ಸೀತಾರಾಮರ ಕಲ್ಯಾಣ ನಡೆದ ದಿನ. ಈ ವರ್ಷ ಹಬ್ಬದ ಆಚರಣೆಯ ಬಗ್ಗೆ ದೇಶಾದ್ಯಂತ ಚರ್ಚೆ ನಡೆಯುತ್ತಿದೆ. ಆದರೆ ಭದ್ರಾಚಲದಲ್ಲಿ ರಾಮನ ಕಲ್ಯಾಣ ನಡೆಯುವ ದಿನದಂದೇ ನಾವು ಶ್ರೀರಾಮನವಮಿಯನ್ನು ಆಚರಿಸಬೇಕು. ಚೈತ್ರ ಮಾಸದ ನವಮಿ ತಿಥಿಯಂದು ಈ ಹಬ್ಬ ಬರುತ್ತದೆ. 2026ರಲ್ಲಿ ಮಾರ್ಚ್ 26ರ ಮಧ್ಯಾಹ್ನ ನವಮಿ ತಿಥಿ ಆರಂಭವಾಗಿ ಮಾರ್ಚ್ 27ರ ಮಧ್ಯಾಹ್ನದವರೆಗೆ ಇರುತ್ತದೆ. ಅನೇಕ ಕ್ಯಾಲೆಂಡರ್ಗಳಲ್ಲಿ ಮಾರ್ಚ್ 26ಕ್ಕೆ ಹಬ್ಬ ಎಂದು ತೋರಿಸಲಾಗಿದೆ. ಆದರೆ ಭದ್ರಾಚಲದಲ್ಲಿ ಮಾರ್ಚ್ 27ರಂದು ಕಲ್ಯಾಣೋತ್ಸವ ಘೋಷಿಸಿರುವುದರಿಂದ ಮಾರ್ಚ್ 27 ಶುಕ್ರವಾರದಂದೇ ಹಬ್ಬ ಆಚರಿಸುವುದು ಸೂಕ್ತ. ಹಬ್ಬದ ದಿನ ಮಧ್ಯಾಹ್ನದ ಸಮಯದಲ್ಲಿ ಶ್ರೀರಾಮನನ್ನು ಪೂಜಿಸಬೇಕು. ರಾಮನು ಮಧ್ಯಾಹ್ನದ ವೇಳೆ ಪುನರ್ವಸು ನಕ್ಷತ್ರ, ಕರ್ಕಾಟಕ ಲಗ್ನ ಹಾಗೂ ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದನು. ಆದ್ದರಿಂದ ಮಾರ್ಚ್ 27ರ ಬೆಳಿಗ್ಗೆ 11:06ರಿಂದ ಮಧ್ಯಾಹ್ನ 1:30ರವರೆಗೆ ರಾಮನನ್ನು ಪೂಜಿಸಲು ಅತ್ಯಂತ ಶುಭ ಮುಹೂರ್ತವಿದೆ. ಈ 1:30 ಗಂಟೆ ಪೂಜೆಗೆ ಬಹಳ ಶಕ್ತಿಯುತವಾದ ಸಮಯ. ಇದೇ ಸಮಯದಲ್ಲಿ ಭದ್ರಾಚಲದಲ್ಲಿ ಸೀತಾರಾಮ ಕಲ್ಯಾಣವೂ ನಡೆಯುತ್ತದೆ. ಈ ವರ್ಷ ಹಬ್ಬ ಶುಕ್ರವಾರ ಬಂದಿರುವುದರಿಂದ ವಿಷ್ಣುವಿನ ಅನುಗ್ರಹದ ಜೊತೆಗೆ ಲಕ್ಷ್ಮಿಯ ಕೃಪೆಯೂ ನಿಮ್ಮ ಮನೆಯ ಮೇಲೆ ಇರುತ್ತದೆ. ಮಂಗಳವಾರ ಮತ್ತು ಶುಕ್ರವಾರ ಮನೆಯನ್ನು ಅತಿಯಾಗಿ ಸ್ವಚ್ಛಗೊಳಿಸಬಾರದು, ಜಾಡ ತೆಗೆಯುವುದು ಇತ್ಯಾದಿ. ಆದ್ದರಿಂದ ಹಬ್ಬ ಬರುವ ಮೊದಲೇ ಮನೆಯನ್ನು ಪೂರ್ತಿಯಾಗಿ ಸ್ವಚ್ಛ ಮಾಡಿಕೊಳ್ಳಿ. ಈ ದಿನ ಸೀತಾರಾಮರನ್ನು ಪೂಜಿಸುವುದರಿಂದ ನಿಮ್ಮ ಪೂಜಾ ಕೋಣೆಯಲ್ಲಿ ಸೀತಾರಾಮರ ಫೋಟೋ ಇರುವಂತೆ ನೋಡಿಕೊಳ್ಳಿ. ಸೀತಾ, ರಾಮ್, ಲಕ್ಷ್ಮಣ, ಭರತ, ಶತ್ರುಘ್ನ ಹಾಗೂ ಹನುಮಂತನಿರುವ ಪಟ್ಟಾಭಿಷೇಕದ ಫೋಟೋ ಇದ್ದರೆ ಬಹಳ ಒಳ್ಳೆಯದು. ಅಂತಹ ಫೋಟೋ ಇಲ್ಲದಿದ್ದರೆ ಹಬ್ಬದೊಳಗೆ ತಂದುಕೊಳ್ಳಿ. ಹಬ್ಬದ ದಿನ ತಪ್ಪದೇ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಡಿ. ಶುಕ್ರವಾರದ ಹಬ್ಬದ ದಿನ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಮಾವಿನ ಎಲೆಯ ತೋರಣ ಕಟ್ಟಿದರೆ ಮನೆಯ ದಾರಿದ್ರ್ಯಗಳೆಲ್ಲವೂ ದೂರವಾಗುತ್ತವೆ. ಪ್ರತಿಯೊಬ್ಬರೂ ಮರೆಯದೆ ಮನೆಯ ಮುಖ್ಯ ದ್ವಾರದ ಮೇಲೆ ಗಂಧದಿಂದ ಸಣ್ಣದಾಗಿ ರಾಮಬಾಣದ ಗುರುತನ್ನು ಹಾಕಿ. ಇದರಿಂದ ಕುಟುಂಬದಲ್ಲಿ ಸುಖ ಶಾಂತಿ ಹೆಚ್ಚುತ್ತದೆ. ಶ್ರೀರಾಮನವಮಿ ಎಂದರೆ ಹೆಸರುಬೇಳೆ, ಕೋಸಂಬರಿ ಮತ್ತು ಪಾನಕ ನೆನಪಿಗೆ ಬರುತ್ತದೆ. ಹಾಗಾಗಿ ಪೂಜೆಯ ನೈವೇದ್ಯಕ್ಕೆ ಬೇಕಾದ ಹೆಸರುಬೇಳೆ ಮತ್ತು ಹೊಸ ಬೆಲ್ಲವನ್ನು ಮೊದಲೇ ತಂದಿಟ್ಟುಕೊಳ್ಳಿ. ನಿಮ್ಮ ಹತ್ತಿರದ ರಾಮ ಮಂದಿರವಿದ್ದರೆ ಅಲ್ಲಿನ ಧ್ವಜಸ್ತಂಭಕ್ಕೆ ಬಣ್ಣ ಬಳಿಯಿರಿ ಅಥವಾ ದೇವಾಲಯವನ್ನು ಸ್ವಚ್ಛಗೊಳಿಸಿ. ಇದರಿಂದ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ಬಹಳ ಜನರಿಗೆ ರಾಮಕೋಟಿ ಬರೆಯುವ ಹಂಬಲವಿರುತ್ತದೆ. ಹಬ್ಬದೊಳಗೆ ಕನಿಷ್ಠ 108 ಬಾರಿಯಾದರೂ ಶ್ರೀರಾಮ ನಾಮವನ್ನು ಬರೆಯಿರಿ. ಹಬ್ಬದ ದಿನ ಪ್ರತಿಯೊಬ್ಬರೂ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಿಸಿ. ಇದರಿಂದ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ. ಶ್ರೀರಾಮನು ನೀಲಮೇಘಶ್ಯಾಮನಾದ್ದರಿಂದ ಅಂದು ನೀಲಿ ಬಣ್ಣದ ವಸ್ತ್ರ ಧರಿಸಿ ನೀಲಿ ಬಣ್ಣದ ಹೂವುಗಳಿಂದ ಪೂಜಿಸಿದರೆ ಶುಭ ಫಲಗಳು ಸಿಗುತ್ತವೆ. ಸೀತಾದೇವಿಗೆ ಕೆಂಪು ಬಣ್ಣದ ಕುಪ್ಪಸದ ಬಟ್ಟೆಯನ್ನು ಸಮರ್ಪಿಸಿ. ಈ ದಿನ ಸೀತಾರಾಮರು ಮತ್ತು ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಸಂಚರಿಸುತ್ತಾ ಭಕ್ತರನ್ನು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯಿದೆ. ಆದ್ದರಿಂದ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯಿರಿ. ವಿಶೇಷವಾಗಿ ಈ ದಿನ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚುವುದು.
ಬಹಳ ಶ್ರೇಷ್ಠ. ಅಕ್ಕಿ ಹಿಟ್ಟಿನ ಹಣತೆಗಳನ್ನು ತಯಾರಿಸಿ ಆಕಳ ತುಪ್ಪದಿಂದ ದೀಪ ಬೆಳಗಿದರೆ ಪೂಜೆಗೆ 10 ಪಟ್ಟು ಪುಣ್ಯ ಸಿಗುತ್ತದೆ. ಪಾನಕ, ವಡಪಪ್ಪಿನ ಜೊತೆಗೆ ರಾಮನಿಗೆ ಇಷ್ಟವಾದ ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನು ನೈವೇದ್ಯ ಮಾಡಿ, ಮುಖ್ಯವಾಗಿ ಹಬ್ಬದ ದಿನ ಸಂಜೆ ಒಂದು ಪಾತ್ರೆಯಲ್ಲಿ ಅರಿಶಿನ ನೀರನ್ನು ತೆಗೆದುಕೊಂಡು ಓಂ ಶ್ರೀಂ ಹ್ರೀಂ ಕ್ಲೀಂ ರಾಮಚಂದ್ರಾಯ ಶ್ರೀಂ ನಮ ಎಂಬ ಮಂತ್ರ ಪಠಿಸುತ್ತಾ ಮನೆಯ ಮೂಲೆ ಮೂಲೆಗಳಲ್ಲಿ ಪ್ರೋಕ್ಷಣೆ ಮಾಡಿದರೆ ಧನಲಾಭವಾಗುತ್ತದೆ. ಅನಾರೋಗ್ಯದಿಂದ ಬಳಲುವವರು ಸಂಜೆ ವೇಳೆ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಕುಳಿತು ಹನುಮಾನ್ ಚಾಲಿಸಾ ಪಠಿಸಿ. ಇದರಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಸಾಲದ ಬಾಧೆ ಇರುವವರು ರಾಮಮಂದಿರದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ 108 ಬಾರಿ ಜೈ ಶ್ರೀರಾಮ್ ನಾಮ ಜಪಿಸಿ. ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಪೂಜಾ ಕೋಣೆಯಲ್ಲಿ ಸ್ವಸ್ತಿಕ ಗುರುತನ್ನು ಹಾಕಿ ಹಾಗೂ ಅಶ್ವತ್ಥ ಮರವನ್ನು ಪೂಜಿಸಿ. ಶುಕ್ರವಾರದ ನವಮಿಯಂದು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ನಾಶವಾಗಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನ ಅಶ್ವತ್ಥ ಮರದ ನೆರಳಿನಲ್ಲಿ ನಿಂತರೂ ಜಾತಕದ ದೋಷಗಳು ದೂರವಾಗುತ್ತವೆ. ದೇವಾಲಯಕ್ಕೆ ಹೋಗುವಾಗ ತಪ್ಪದೇ ವೀಳ್ಯದೆಲೆಯ ಮಾಲೆಯನ್ನು ತಂದು ಸೀತಾರಾಮರಿಗೆ ಸಮರ್ಪಿಸಿ. ನಿಮ್ಮ ಕೋರಿಕೆಗಳು ಈಡೇರುತ್ತವೆ. ಮನೆಯ ದ್ವಾರಕ್ಕೆ ವೀಳ್ಯದೆಲೆಗಳನ್ನು ಕಟ್ಟುವುದು ಧನಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ. ಹನುಮಂತನಿಗೆ ಪ್ರಿಯವಾದ ವೀಳ್ಯದೆಲೆಯನ್ನು ತೋರಣವಾಗಿ ಕಟ್ಟಿದರೆ ವರ್ಷವಿಡೀ ಧನಧಾನ್ಯಕ್ಕೆ ಕೊರತೆಯಾಗುವುದಿಲ್ಲ. ಪೂಜೆಯ ಸಮಯದಲ್ಲಿ ಒಂದು ವೀಳ್ಯದೆಲೆಯ ಮೇಲೆ ಗಂಧದಿಂದ ಶ್ರೀರಾಮ ಎಂದು ಬರೆದು ಪೂಜಾ ಕೋಣೆಯಲ್ಲಿಡಿ. ಈ ದಿನ ಬೆಲ್ಲದ ಪಾನಕವನ್ನು ದಾನ ಮಾಡುವುದರಿಂದ ಕೋಟಿ ಜನ್ಮದ ಪುಣ್ಯ ಲಭಿಸುತ್ತದೆ. ಅನ್ನದಾನ ಮಾಡುವುದರಿಂದ ವಂಶಾಭಿವೃದ್ಧಿಯಾಗುತ್ತದೆ. ಹಬ್ಬದ ದಿನ ಬೇರೆ ಏನೂ ಮಾಡದಿದ್ದರೂ ಸೀತಾರಾಮ ಕಲ್ಯಾಣವನ್ನು ವೀಕ್ಷಿಸಿ ಹಾಗೂ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳಿ. ಸೀತಾದೇವಿಯು ಲಕ್ಷ್ಮಿಯ ಸ್ವರೂಪವಾದ್ದರಿಂದ ಅಂದು ತುಳಸಿ ಪೂಜೆ ಮಾಡಿದರೆ ಸಂಪೂರ್ಣ ಲಕ್ಷ್ಮಿ ಕೃಪೆ ಸಿಗುತ್ತದೆ. ವಿವಾಹಿತ ಮಹಿಳೆಯರು ಈ ದಿನ ಉಪವಾಸ ಇರುವುದು ಬಹಳ ಒಳ್ಳೆಯದು. ಇದರಿಂದ ಕೋಟಿ ಪಟ್ಟು ಫಲ ಸಿಗುತ್ತದೆ. ಒಂದು ಹೊತ್ತು ಉಪವಾಸವಿದ್ದು ಭಕ್ತಿಯಿಂದ ಪೂಜಿಸಿದರೆ ಸಾಕು. ಹಬ್ಬದ ದಿನ ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ತಾಮಸಿಕ ಆಹಾರವನ್ನು ಸೇವಿಸಬೇಡಿ. ಮನೆಯಲ್ಲಿ ಪೂಜೆ ಮಾಡುವಾಗ ಒಂದು ಕಾಗದದ ಮೇಲೆ ಅರಿಶಿನದಲ್ಲಿ ಶ್ರೀರಾಮ ಜಯಂ ಎಂದು ಬರೆದು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ವರ್ಷವಿಡೀ ಅನಗತ್ಯ ಖರ್ಚು ಕಡಿಮೆಯಾಗಿ ಆದಾಯ ಹೆಚ್ಚುತ್ತದೆ. ರಾಮರಕ್ಷಾ ಮಂತ್ರವನ್ನು 108 ಬಾರಿ ಜಪಿಸಿ. ಆ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ರಾಮಚಂದ್ರಾಯ ಶ್ರೀಂ ನಮ. ಸಂತಾನಕ್ಕಾಗಿ ಹಂಬಲಿಸುವ ದಂಪತಿಗಳು ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ಕಟ್ಟಿ ಸೀತಾದೇವಿಯ ಪಾದಗಳ ಬಳಿ ಇಟ್ಟು ನಂತರ ಅದನ್ನು ದೇವಸ್ಥಾನದ ಅಶ್ವತ್ಥ ಮರಕ್ಕೆ ಕಟ್ಟಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಶ್ರೀರಾಮನವಮಿಯಂದು ದೇವಸ್ಥಾನದ ಧ್ವಜಸ್ತಂಭದ ಬಳಿ ದೀಪ ಹಚ್ಚುವುದರಿಂದ ಕುಟುಂಬದ ಸಮಸ್ಯೆಗಳು ದೂರವಾಗುತ್ತವೆ. ಅನಾರೋಗ್ಯವಿದ್ದವರು ಓಂ ಹನುಮತೆ ನಮ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಆಯಸ್ಸು ಹೆಚ್ಚುತ್ತದೆ ಮತ್ತು ಅನಾರೋಗ್ಯ ದೂರವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.